ಪ್ರಧಾನಿ ನರೇಂದ್ರ ಮೋದಿಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಬಾರ್ಡ್ ಅವರು ಮುಂಚೆ 3 ಲಕ್ಷ ಕೊಡ್ತಾ ಇದ್ರು, ನಂತರ 5 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಬಾರ್ಡ್ ವಿಚಾರವಾಗಿ ಸಿದ್ದರಾಮಯ್ಯನವರು. ನಾವು ರೈತರಿಗೆ ಹೇಗೆ ಕೊಡೋದು? ಮೋದಿಯವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಬಾರ್ಡ್ ಇಂದ 3 ಲಕ್ಷ ಕೊಡ್ತಾ ಇದ್ರು, ನಂತರ 5 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ರು. ನಾವು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ಟವು. ಈಗ ಇದ್ದಕ್ಕಿದ್ದ ಹಾಗೆಯೇ 58% ಕಡಿಮೆ ಮಾಡಿದ್ರೆ ನಾವು ರೈತರಿಗೆ ಹೇಗೆ ಕೊಡೋದು? ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ರಮದಿಂದ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ರೈತರು ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ರೈತರಿಗೆ ಆಗ ಅನಿವಾರ್ಯ ಆಗುತ್ತೆ ಖಾಸಗಿ ದೇವಿದಾರರ ಬಳಿ ಹೋಗ್ತಾರೆ. ನಮ್ಮ ರೈತರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಸಾಲ ತಗೊಳ್ತಾರೆ. ಅವರು ಹೇಳ್ತಾರೆ ಕಮರ್ಷಿಯಲ್ ಬ್ಯಾಂಕ್ ಇದೆ, ಅವು ದೇಶದಾದ್ಯಂತ ಇದೆ ಅಂತ ಹೇಳ್ತಾರೆ. ಇದು ರೈತರಿಗೆ ಮಾಡಿದ ದೊಡ್ಡ ಅನ್ಯಾಯ. ಈ ಅನ್ಯಾಯವನ್ನ ಸರಿ ಮಾಡಿ ಅಂದಿದ್ದೇವೆ. ಕಳೆದ ಬಜೆಟ್ ನಲ್ಲಿ ಅವರೇ ಹೇಳಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೊಡ್ತೇವೆ ಅಂತ. ಇವತ್ತಿನವರೆಗೂ ಕೂಡ ₹1 ಕೊಟ್ಟಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಂಟ್ಸ್ ಕೊಡ್ತೀವಿ, 5495 ಕೋಟಿ ಕೊಡ್ತೇವೆ ಎಂದಿದ್ರು, ಅದು ಕೂಡ ಕೊಟ್ಟಿಲ್ಲ. ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಎಂದಿದ್ರು. ಎಲ್ಲಾ ಸೇರಿ 1,14,950 ಕೋಟಿ ಬಿಡುಗಡೆ ಆಗಿಲ್ಲ. ಇದನ್ನೆಲ್ಲ ಜ್ಞಾಪಕಕ್ಕೆ ತಂದಿದ್ದೇನೆ. ಮೇಕೆದಾಟು ಮಾಡೋದಕ್ಕೆ ಅನುಮತಿ ಕೊಡಿಸಬೇಕು, ಮಹದಾಯಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸೋದಕ್ಕೆ ಹೇಳಿದ್ದೇನೆ ಅಂತ ಇಂತಹ ಸಂದರ್ಭದಲ್ಲಿ ಕೂಡ ತಿಳಿಸಿದ್ದಾರೆ. ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತವೆ, ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು 5-6 ವರ್ಷ ನೋಡಿದಾಗ ಪ್ರತಿ ವರ್ಷ 5,000 ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಟು ಬಂದಿದ್ದಾರೆ. ಈ ವರ್ಷ 24-25ಕ್ಕೆ 2,340 ಕೋಟಿ ಮಾಡಿದ್ದಾರೆ. 5,600 ಕೋಟಿ ಇಲ್ಲ, ನಾವು 9,000 ಚಿಲ್ಲರೆ ಕೋಟಿ ಕೇಳಿದ್ದು. ಬಿಕಾಸ್ 35 ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು. 35 ಲಕ್ಷ ರೈತರಿಗೆ. ನೀವು ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ, ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ವಿದೇಶಕ್ಕೆ ಹೋಗಿದ್ರು. ಅದಕ್ಕೆ ಇವತ್ತು ಭೇಟಿ ಮಾಡಿದೆ. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್, ಬಂದಿದ್ದೆ. ಹಾಗಾಗಿ ಪ್ರೈಮ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ. ನಬಾರ್ಡ್ಗೆ ಹೇಳಬೇಕು, ಮತ್ತೆ RBIಗೆ ಹೇಳಬೇಕು, ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು. ಯಾಕಂದ್ರೆ 4% ನಬಾರ್ಡ್ ಕೊಡೋದು ಸಾಲನ, ಬಡ್ಡಿ ಚಾರ್ಜ್ ಮಾಡೋದು ಅವರು 4%. ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ 9-10% ಮಾಡಿಬಿಡ್ತಾರೆ. ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು, ಸಾಲ ತಂದು ಲೋನ್ ಕೊಡ್ತಕ್ಕಂಥದ್ದು ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸದ್ಯಕ್ಕೆ ರೈತರಿಗೆ ರಾಜ್ಯದಲ್ಲಿ ಈ ನಬಾರ್ಡಿಂದ ಸಾಲ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಬಹಳ ಮೋಸ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು 58% ಕಡಿಮೆ ದರದಲ್ಲಿ ಹೇಗೆ ಕೊಡೋದಕ್ಕಾಗತ್ತೆ, ರೈತರಿಗೆ ನಾವು ಹೇಗೆ ಕೊಡೋದು, ಈ ವಿಚಾರವಾಗಿ ಒಂದು ಸ್ವಲ್ಪ ಗಮನಕ್ಕೆ ತಂದಿದ್ದೇನೆ. ಪ್ರಧಾನಿಯವರ ಗಮನಕ್ಕೆ ತಂದು ಕೆಲವೊಂದಿಷ್ಟು ವಿಚಾರಗಳನ್ನ ನಡೆಸಿದ್ದೇವೆ, ಮಾತುಕತೆಯನ್ನ ಅಂತ ಕೂಡ ಹೇಳಿದ್ದಾರೆ. ಸೊ ಅದರಿಂದ ಒಂದು ರೈತರಿಗೆ ಒಳಿತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ.